ಮ್ಯೂಸಿಕಲ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅಭಿಮಾನಿಗಳನ್ನು ಕಣ್ಣೀರಿಡುವ ನೀನೇ ನೀನೇ ರಾಜಕುಮಾರ ಗೀತೆ. ದಿವಂಗತ ಲೆಜೆಂಡರಿ ನಟ ಮತ್ತು ಗಾಯಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯೊಂದಿಗೆ ಗೋಪಾಲನ್ ಸೂಪರ್ ಸಿಂಗರ್ ಸೀಸನ್ 5ರ ಗ್ರ್ಯಾಂಡ್ ಫಿನಾಲೆ ಮುಕ್ತಾಯವಾಯಿತು. ಸಂಜೆಯ ವಿಶೇಷವೆಂದರೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಸಮ್ಮುಖದಲ್ಲಿ ನೀನೇ ನೀನೇ ರಾಜಕುಮಾರ ಗೀತೆಯನ್ನು ಬಿಡುಗಡೆ ಮಾಡಲಾಯಿತು. ಖ್ಯಾತ ಸಂಗೀತ ನಿರ್ದೇಶಕ ಸುನಿಲ್ ಕೋಶಿ ಸಂಯೋಜಿಸಿದ ಮತ್ತು ಝೇಂಕರ್ ಮ್ಯೂಸಿಕ್ ಲೇಬಲ್ ಅಡಿಯಲ್ಲಿ ಡಾಕ್ಟರ್ ಸಿ ಪ್ರಭಾಕರ್ ನಿರ್ಮಿಸಿದ ಈ ಗೀತೆಯು ಪುನೀತ್ ಅವರ ಪರಂಪರೆಯನ್ನು ಮತ್ತು ಕನ್ನಡ ಚಿತ್ರರಂಗ ಮತ್ತು ಸಂಗೀತದ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಆಚರಿಸಿತು. ಪಿಆರ್ಕೆ ಸ್ಟುಡಿಯೋಸ್ನಲ್ಲಿ ಜೂನಿಯರ್ ಮತ್ತು ಸೀನಿಯರ್ ವಿಭಾಗಗಳ ಫೈನಲಿಸ್ಟ್ಗಳೊಂದಿಗೆ ರೆಕಾರ್ಡ್ ಮಾಡಲಾದ ಗೀತೆ ಕನ್ನಡೇತರ ಗಾಯಕರನ್ನು ಒಳಗೊಂಡಿರುವ ಮೂಲಕ ಒಳಗೊಳ್ಳುವಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಸ್ಪರ್ಧಿಗಳು ಪುನೀತ್ ಅವರ ಸಾಂಪ್ರದಾಯಿಕ ಹಾಡುಗಳನ್ನು ಪ್ರದರ್ಶಿಸಿದರು, ಸ್ಮರಣೀಯ ಸಂಜೆಯನ್ನು ರಚಿಸಿದರು. ಗೋಪಾಲನ್ ಎಂಟರ್ಪ್ರೈಸಸ್ನ ಮಾರ್ಕೆಟಿಂಗ್ ಮುಖ್ಯಸ್ಥ ಆರ್ ವಿಕ್ರಮ್ ಸಿಂಗ್ ಪವರ್ ಸ್ಟಾರ್ನ ನಿರಂತರ ಪರಂಪರೆಯನ್ನು ಆಚರಿಸುವಾಗ ಉದಯೋನ್ಮುಖ ಪ್ರತಿಭೆಗಳನ್ನು ಪೋಷಿಸುವ ಕಾರ್ಯಕ್ರಮದ ಪದ್ಧತಿಯನ್ನು ಒತ್ತಿ ಹೇಳಿದರು. ಕಂಪೋಸ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಸಿಂಗರ್ಸ್ಗೂ ಥ್ಯಾಂಕ್ ಯು ವೆರಿ ಮಚ್. ಐ ಫೀಲ್ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್. We are now hosting the 5th season of Gopalan Mall Super Singer, and this year has been very, very special to all of us because this season is dedicated to Dr. Puneet Rajkumar. And to make it more special, what we have done this year is that we have dedicated an anthem song to Dr. Puneet Rajkumar. This song has been composed by music producer and composer Mr. Sunil Koshi ji, and as part of the entire team, which is the 16 finalists who are performing tonight at Gopalan Mall, Old Madras Road, these 16 finalists have sung this song along with Sunil Koshi ji. It's a special tribute that we have dedicated to the Puneet Rajkumar family. Mrs. Ashwini Puneet Rajkumar, who has been the chief guest for releasing the song, has been very, very helpful and kind to attend the event and dedicate this song for the people of Karnataka, to all Kannadigas, proud Kannadigas. And we feel as Gopalan Group, our producer and our director, Dr. C. Prabhakar, he has given his inputs into the song and it has come out very well. I wish and hope this song becomes viral among the community and all of us are part of this special tribute to Dr. Puneet Rajkumar. Gopalan Mall Super Singer 5th edition ಮಾಡ್ತಾ ಇದ್ದೀವಿ. ಅದರಲ್ಲಿ ಕ್ಲೋಸ್ ಟು ಅರೌಂಡ್ 5000 ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ. ಅದರಲ್ಲಿ ಫೈನಲಿಸ್ಟ್ ಇವಾಗ ನಡೀತಾ ಇದೆ. ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್, ಯಾಕಂದರೆ ನಮಗೆ ಚೀಫ್ ಗೆಸ್ಟ್ ಇವತ್ತು ಮಿಸಸ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ಬಂದರು. ಅವರ ಒಂದು ಪ್ರೋತ್ಸಾಹನೆ ಕೊಟ್ಟರು. ಈ ಯಂಗ್ ಟ್ಯಾಲೆಂಟ್ನ ವಿ ಹ್ಯಾವ್ ಟು ಎನ್ಕರೇಜ್ ದಿ ಯಂಗ್ ಟ್ಯಾಲೆಂಟ್. ಅದೇ ನಮ್ಮ ವಿಷನ್ ಈಸ್ ಆಲ್ಸೋ ವೆರಿ ಸಿಮಿಲರ್. ನಮ್ಮ ವಿಷನ್ ಆಫ್ ಗೋಪಾಲನ್ ಸೂಪರ್ ಸಿಂಗರ್ ಈಸ್ ಟು ಕ್ರಿಯೇಟ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ಆಲ್ ಯಂಗ್ ಆರ್ಟಿಸ್ಟ್ ಟು ಕಮ್. ಇವತ್ತೊಂದು ಕಾಂಪಿಟೇಷನ್ ಅಲ್ಲ, ಇಟ್ ಈಸ್ ಅ ಸೆಲೆಬ್ರೇಷನ್ ಆಫ್ ಯಂಗ್ ಟ್ಯಾಲೆಂಟ್, ಹಾರ್ಡ್ ವರ್ಕ್ and their dreams, their journey in the musical field, is what we are looking for. I'm again very thankful for Mrs. Ashwini, Madam, who has come here to encourage. And in this day, we have also released one album. ಒಂದು ಆಲ್ಬಮ್ ರಿಲೀಸ್ ಮಾಡಿದ್ದೀವಿ. ನೀವೆಲ್ಲ ಕೇಳಬೇಕು. ಇದು ಸಾಂಗ್ ಇಸ್ ರಿಯಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ, ನಮ್ಮ ಫೈನಲಿಸ್ಟ್ ಎಲ್ಲ ಒಟ್ಟಿಗೆ ಬಂದು ಕಂಪೋಸ್ ಮಾಡಿ ಹಾಡಿದ್ದಾರೆ. ನೀವು ಕೇಳಬೇಕು. ಇಟ್ ವಿಲ್ ಬಿಕಮ್ ಒನ್ ಆಫ್ ದ ಸೂಪರ್ ಹಿಟ್ ಸಾಂಗ್. ಬಟ್ ನೋಡಿ, ನೀವೆಲ್ಲ ಕೇಳ್ಬಿಟ್ಟು ಹೇಳಿ ನಾನು. ಥ್ಯಾಂಕ್ ಯು. ಸ್ವರೂಪ್ ರಮೇಶ್ ಅಂತ. ನಮ್ಮದು ಮೂಲ ಊರು ನಂಜನಗೂಡು, ಬಟ್ ಇಲ್ಲ ಬ್ಯಾಂಗ್ಳೂರಲ್ಲಿ ನಾವು ಸೆಟ್ಲ್ ಆಗಿದ್ದೀವಿ. ಕಾಗ್ನಿಸೆಂಟ್ ಕಂಪ್ನಿಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ.
ಹಾಗೆ ಗೋಪಾಲನ್ ಸೂಪರ್ ಸಿಂಗರಲ್ಲಿ ಒಂದು ಸದಾವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 3-4 ರೌಂಡ್ಗಳಾದಮೇಲಿಂದ ನೆಕ್ಸ್ಟ್ ಒಂದು ಸೆಮಿಫೈನಲ್ಸ್ ಆಗಿ ಈಗ ಫೈನಲ್ಸ್ ಇವತ್ತು ನಡೀತಾ ಇದೆ. ಹಾಗೆ ಇವತ್ತು ಮೇಯ್ನಾಗಿ ಈ ಒಂದು ಕಾರ್ಯಕ್ರಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವ್ರಿಗೆ ನಾವು ಡೆಡಿಕೇಟ್ ಮಾಡಿ ಹಾಡ್ತಾ ಇದ್ದೀವಿ. ಹಾಗೆ ಇವತ್ತಿನ ನನ್ನ ಹಾಡು ಬಂದ್ಬಿಟ್ಟು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಡುಗರು ಚಿತ್ರದ ಶಂಭೋ ಶಿವ ಶಂಭೋ ಸಾಂಗ್ನ ಹಾಡಿದೆ. ನನ್ನ ಬಹಳ ಅಚ್ಚುಮೆಚ್ಚಿನ ಹಾಡೋದು. ಹಾಗೆ ಏನಂದರೆ ಬಹಳ ಎನರ್ಜೆಟಿಕ್ ಸಾಂಗು, ಹಾಗಾಗಿ ಅವ್ರನ್ನ ನೆನೆಸ್ಕೊಂಡು ಡೆಡಿಕೇಟ್ ಮಾಡ್ತಾ ಹಾಗೆ ಈಶ್ವರನ ನೆನೆಸ್ಕೊಂಡು ಇವತ್ತು ಹಾಡನ್ನ ಹಾಡಿದ್ದೀನಿ. ಹಾಗೆ ಏನು ಹೇಳಬೇಕಂದ್ರೆ ಮತ್ತೊಂದು ಹಾಡು ಹಾಡಿದ್ವಿ, ಅದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಹಾಡು. ಅದು ಕೂಡ ಬಹಳ ಒಳ್ಳೆ ಎಕ್ಸ್ಪೀರಿಯೆನ್ಸು. ಹಾಗೆ ನಮ್ಮ ಜಡ್ಜಾದಂಥ ಸುನೀಲ್ ಕೋಶಿ ಸರ್ ಅವರು ಕಂಪೋಸ್ ಮಾಡಿದಂತಹ ನೀನೇ ನೀನೇ ರಾಜಕುಮಾರ, ಇದೊಂದು ನಮ್ಮೆಲ್ಲರ ಕಡೆಯಿಂದ ಒಂದು ಆ್ಯಂಥಮ್ಮು ಪುನೀತ್ ರಾಜ್ಕುಮಾರ್ ಸರ್ ಅವ್ರಿಗೆ ಡೆಡಿಕೇಟೆಡ್ ಆಗಿ ನಾವು ಹಾಡಿದ್ವಿ.